ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಇಡೀ ವರ್ಷ 15 ದಿವಸಕ್ಕೊಂದು, ತಿಂಗಳಿಗೊಂದು, 10 ದಿವಸಕ್ಕೊಂದು ಹಿಂಗೆ ವರ್ಷ ಪರ್ಯಂತ ಹಬ್ಬಗಳನ್ನು ನಾವು ಆಚರಿಸ್ತೀವಿ. ಆ ಒಂದೊಂದು ಹಬ್ಬ ಒಂದೊಂದು ದೇವರ ಹೆಸರಿನಲ್ಲಿ ನಾವು ಆಚರಿಸ್ತೀವಿ. ಇವತ್ತು ನಾವೇನು ಆಚರಿಸ್ತಾ ಇದ್ದೇವೆ, ಇದು ಒಂದು ಹಬ್ಬ. ಇದು ಸದ್ಗುರುನಾಥನ ಹಬ್ಬ. ಎಲ್ಲ ದೇವರದು ಉಪಕಾರ ಸ್ಮರಣೆ ಆ ಹಬ್ಬಗಳ ಮುಖಾಂತರ ಮಾಡ್ತೀವಿ. ಇದು ಗುರುನಾಥನ ಉಪಕಾರ ಸ್ಮರಣೆ ಮಾಡ್ತಕ್ಕಂಥ ಹಬ್ಬ. ಇದು ಗುರುಪೂಜೆ. ಇದಕ್ಕೆ ನಮ್ಮ ಸನಾತನ ಧರ್ಮದಲ್ಲಿ ಬಹಳ ಮಹತ್ವದ. ಹೇಳಿದ್ರೆ ಅದಕ್ಕೆ ವ್ಯಾಸ ಪೂರ್ಣಿಮೆ ಅಂತಲೂ ಕರೀತಾರೆ ಈ ಹುಣ್ಣಿಗೆ. ನಮ್ಮ ಹಿರುಗಳು ಕಳ್ಳುಗಳು ಕೊಟ್ಟಿಗೆ ಹುಣ್ಣಿ ಅಂತಲೂ ಕರೀತಾರೆ. ಇದಕ್ಕೆ ವ್ಯಾಸ ಪೂರ್ಣಿಮೆ ಅಂತಲೂ ಕರೀತಾರೆ. ಇದ್ರದ್ದು ಬಹಳ ಮಹತ್ವ ಯಾಕದಂತ ಕೇಳಿದ್ರೆ, ಪಾನಿ ಬಹತೆ रहना ಜ್ಞಾನಿ ಫಿರ್ತೆ रहना ಅಂತ ಹೇಳ್ತಾರೆ. ಜ್ಞಾನಿಗಳು ಸಂಚಾರ ಮಾಡ್ತಾ ಇರ್ತಾರಲ್ಲ. ಆದ್ರೆ ಈ ಗುರುಪೂರ್ಣಿಮೆದಿಂದ ಚಾತುರ್ಮಾಸ ಅಂತ ಆಚರಿಸ್ತಾರೆ ಸಾಧುಗಳು. ಚಾತುರ್ಮಾಸ ಅಂದ್ರೆ ಸದಾ ಸಂಚಾರ ಮಾಡ್ತಾ ಇರ್ತಕ್ಕಂಥ ಸಾಧುಗಳು 4 ತಿಂಗಳ ಅವ್ರು ಏನು ಮಾಡ್ತಾರೆ ಅಂತ ಕೇಳಿದ್ರೆ, ಒಂದು ಸ್ಥಾನದಲ್ಲಿ ಜಪ, ತಪ, ಅನುಷ್ಠಾನ, ಉಪದೇಶ ಇವೆಲ್ಲ ಭಕ್ತಿ ಕಾರ್ಯಗಳು, ಸಾಧನೆಗಳು ಮಾಡ್ಕೋತ ಒಂದು ಸ್ಥಾನದಲ್ಲಿ ಉಳ್ಕೊಂಡು ಜಗತ್ ಕಲ್ಯಾಣ ಮಾಡ್ತಾರೆ. ಅದಕ್ಕೆ ಈ ಹುಣ್ಣಿಮೆ ಮೊದಲು ಮಾಡಿಕೊಂಡು 4 ತಿಂಗಳಿಗೆ ಇದಕ್ಕೆ ಚಾತುರ್ಮಾಸದ ಸಮಯ ಅಂತ ಕರೀತಾರೆ. ಇದು ಉತ್ತರ ಭಾರತಕ್ಕೆ ಈ ಹುಣ್ಣಿಗೆ ಶ್ರಾವಣ ಮಾಸ ಪ್ರಾರಂಭ. ನಮ್ಮ ಕಡೆ ನಾವು ಮಾಡೋಂಗಿಲ್ಲ. ನಾವು ಮುಂದೆ ಏನು 15 ದಿವಸ ನಂತರ ಅಮಾವಾಸ್ಯೆ ಬರ್ತದೆ, ಅಲ್ಲಿ ಶ್ರಾವಣ ಅಂತೀವಿ ನಾವು. ಆದರೂ ಉತ್ತರ ಭಾರತಕ್ಕೆ ಅವ್ರದ್ದು ಪದ್ಧತಿ ಅದ. ಈ ಹುಣ್ಣಿಮೆಗೇ ಶ್ರಾವಣ ಪ್ರಾರಂಭ ಅವರು. ಇರಲಿ, ಅಂತೂ ಈ ಚಾತುರ್ಮಾಸ ಪವಿತ್ರದ ಸಮಯ ಇದು ಗುರುಪೂರ್ಣಿಮೆಯಿಂದ ಆರಂಭ ಆಗ್ತದೆ. ಅದಕ್ಕೆ ಇದು ಗುರುವಿನ ಹೆಸರಿನಲ್ಲಿ ಆಚರಿಸ್ತಕ್ಕಂಥ ಅತಿ ದೊಡ್ಡ ಹಬ್ಬ ಅಂತ ಇದಕ್ಕೆ ನಾವು ಅನ್ಬೇಕು. ಯಾಕಂತ ಕೇಳಿದ್ರೆ, ಗುರುನಾಥ ಎಲ್ಲಕ್ಕಿಂತ ದೊಡ್ಡವ. ಜಗತ್ತಿನಲ್ಲಿ ಎಲ್ಲಕ್ಕಿಂತ ದೊಡ್ಡದು ಯಾವುದು ರೀ ಅಂತ ಯಾರ್ಯಾರ ಕೇಳಿದ್ರೆ ಅದಕ್ಕೆ ಒಂದೇ ಒಂದು ಉತ್ತರ, ಗುರುನಾಥ ಬಹಳ ದೊಡ್ಡವ. ಹೇಳ್ಯಾರ ಸಂತರು ಅನೇಕ ವಾಕ್ಯಗಳು ನೀವು ಕೇಳಿರಿ. ಗುರು ಥೋರಕಿ ದೇವ ಥೋರಮಣಾವ, ಆದಿ ನಮಸ್ಕಾರ ಕೋಣಾಶೀಕರ. ಗುರುವಿಗೆ ದೊಡ್ಡವಲ್ಲೇ, ದೇವರಿಗೆ ದೊಡ್ಡವ. ಜಗತ್ತಿಗೆ ಎಲ್ಲರಿಗಿಂತ ದೊಡ್ಡವ ದೇವರು. ಎಲ್ಲರಿಗೂ ಗೊತ್ತದ, ದೇವರು ಎಲ್ಲಕ್ಕಿಂತ ದೊಡ್ಡವ. ಯಾಕೆ? ಜಗತ್ತಿಗೆ ಹುಟ್ಟಿಸಿದವ, ಜಗತ್ತು ಪಾಲನ ಮಾಡವ, ಜಗತ್ತಿಗೆ ಲಯ ಮಾಡ್ತಕ್ಕಂಥ ಸಾಮರ್ಥ್ಯ ಪರಮಾತ್ಮನ. ಆ ಪರಮಾತ್ಮ ಬ್ರಹ್ಮರೂಪದಿಂದ ಜಗತ್ತು ಉತ್ಪತ್ತಿ ಮಾಡ್ಲತ್ತಾನ, ವಿಷ್ಣು ರೂಪದಿಂದ ಪಾಲನ ಮಾಡ್ಲತ್ತಾನ, ರುದ್ರ ರೂಪದಿಂದ ಲಯ ಮಾಡ್ಲತ್ತಾನ. ಯಾರು? ಪರಮಾತ್ಮ. ಆದ್ರೂ ಆ ಪರಮಾತ್ಮನಿಗಿಂತ ಯಾರಾದರೂ ದೊಡ್ಡವರು ಹರ ಅಂದ್ರೆ ಅವ ಸದ್ಗುರುನಾಥ ಅಂತ ಹೇಳ್ಯಾರ. ಯಾಕೆ ದೊಡ್ಡವ ಅಂತ ಕೇಳಿದ್ರೆ, ಅಲ್ಲ ಮತ್ತು ಶಾಸ್ತ್ರೇ ಹೇಳ್ಯದ, ಪರಮಾತ್ಮನೇ ಗುರುವಾಗಿ ಬಂದಾನ. ಪರಮಾತ್ಮನೇ ಗುರುವಾಗಿ ಬಂದಾನ. ಪರಮಾತ್ಮನೇ ಗುರುವಾಗಿ ನಂದ್ಮೇಕ ಗುರು ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ. ಹೌದಲ್ಲ? ಗುರು ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ. ಆದರೆ ಗುರುವಿನ ಮಹಿಮಾ ಯಾಕೆ ಹೇಳ್ಯಾರ? ಗುರು ಮಹಿಮಾ ಹರಿಸೇ ಅಧಿಕಾಯಿ ಅಂತ ಬ್ರಹ್ಮಾನಂದ ಮಹಾರಾಜರು ಬರೀತಾನೆ. ಯಾಕೆ? ಪರಮಾತ್ಮ ಜಗತ್ತು ರಚನೆ ಮಾಡ್ಯಾನ, ಜಗತ್ತಿನಲ್ಲಿ ನಮಗೆ ಹುಟ್ಟಿಸ್ಯಾನ.
ಜನನ ಮರಣ ರೂಪಿ ಸಂಸಾರದಾಗ ನಮಗೆ ತಂದಾನ. ತಾಯಿ ತಂದೆ ಮುಖಾಂತರ ನಮಗೆ ಜಗದಾಗ ಕಳಿಸ್ಕೊಟ್ಟಾನ. ಹುಟ್ಟು ಸಾವು ಅಂದ್ರೆ ಹುಟ್ಲಾಕ ಹಚ್ಚಾನ, ಪ್ರಪಂಚದಾಗ ತಂದುಬಿಟ್ಟಾನ. ಆದರೆ ಅದೇ ಪರಮಾತ್ಮ ಗುರುವಾಗಿ ಬಂದು ಜನನ ಮರಣಕ್ಕೆ ಕಳೆದಾನ. ಭವದಿಂದ ನಮಗೆ ಮ್ಯಾಲೆ ಎತ್ಕೊಂಡಾನ, ಭವದಿಂದ ಮುಕ್ತ ಮಾಡ್ತಾನೆ. ಅದಕ್ಕೆ ಗುರು ದೊಡ್ಡ. ಸದ್ಗುರುನಾಥನ ಮಹಿಮೆ ಇಷ್ಟು ಅದ್ಭುತ ಅದ. ಕೃಪೆ ಅದು ಮುಕ್ತಿಗೆ ಕಾರಣ. ಕೇಳಿರಿ ನೀವು ಶಾಸ್ತ್ರದಲ್ಲಿ, ಜ್ಞಾನ ದೇವತೋ ಕೈವಲ್ಯಂ, ಜ್ಞಾನದಿಂದಲೇ ಮೋಕ್ಷ. ನಂಬು ಜ್ಞಾನವನೇ ಕರ್ಮವೆಂಬ ಜಾಲದೊಳು ಸಿಲುಕಿ ಹಂಬರಿಸದಿರು ಮುಕ್ತಿ ಎಂಬೈಸಿ ಹೇಳ್ಯಾರ ಇಲ್ಲ? ಜ್ಞಾನ ಒಂದೇ ಸಾಕು ಮುಕ್ತಿಗೆ, ಇನ್ನೇನು ಬೇಕು? ಹುಚ್ಚು ಮರುಳೆ ಎಲ್ಲರೂ ಹೇಳ್ಯಾರಲ್ಲ ಜ್ಞಾನ ಬೇಕಂತ. ಜ್ಞಾನದಿಂದಲೇ ಮೋಕ್ಷ ಆಯ್ತದಂತ ಶಾಸ್ತ್ರ ಮಾತು ಅದನ್ನ ಇಲ್ಲ. ಅದ ಇದ್ರೂ ಮುಕ್ತಿ ಮೂಲ ಗುರುವ್ರ ಕೃಪಾ ಅನ್ನುವಂಥ ವಾಕ್ಯ ಯಾಕೆ ಕೊಡ್ತು? ಜ್ಞಾನದಿಂದಲೇ ಮೋಕ್ಷ ಅಂದ ಮೇಲೆ ಮುಗಿದೋಯ್ತು, ಮಾತೆ ಮುಗಿತು. ಮುಕ್ತಿ ಮೂಲ ಮೋಕ್ಷ ಆಗಬೇಕಾದ್ರೆ ಗುರುವಿನ ಕೃಪೆನೇ ಮೂಲ ಅದ ಅಂತ ಹೇಳಬೇಕಾದ್ರೆ ಇಲ್ಲಿ ಒಂದು ಮರ್ಮದ. ಗುರುನಾಥನ ಕೃಪೆ ಇದ್ರೇ ಮೋಕ್ಷ ಆಗ್ತದ ಅಂತ ಖಂಡಿತವಾಗಿ ಹೇಳ್ತಾರಂದ್ರೆ ಇಲ್ಲಿ ಏನು ರಹಸ್ಯ ಅದ ಅಂದ್ರೆ, ಒಣ ಓದ್ಕೊಂಡು ಜ್ಞಾನ ಸಂಪಾದನೆ ಮಾಡೀನಿ, ಭಾಳಷ್ಟು ತಿಳ್ಕೊಂಡೀನಿ ಅಂದ್ರೂ ಮೋಕ್ಷ ಆಗಲ್ಲ. ಹೌದದು ಜ್ಞಾನಿ ಅದ, ಇಲ್ಲಂತ ನಾವಲತ್ತಿಲ್ಲ. ಜ್ಞಾನ ಇದ್ರೂ ಆ ಜ್ಞಾನ ನಿನಗೆ ಮುಕ್ತಿ ಕೊಡಬೇಕಾದ್ರೆ ಅದರ ಹಿಂದೆ ಗುರುವಿನ ಆಶೀರ್ವಾದ ಇರಬೇಕು. ನಿಮಗೆ ಗುರುವಿನ ಆಶೀರ್ವಾದ ಕೃಪೆ ಇರಬೇಕು ನಿನ್ನಿಂದ, ಅದು ಕಲ್ಯಾಣ ಮಾಡ್ತದೆ. ಗುರುವರನ ಒಲವಿಲ್ಲದವನು ಅಂದ್ರೆ ಗುರುವಿನ ಒಲವು ಅವನಿಗೆ ಆಗಿಲ್ಲ, ಗುರುವಿನ ಕೃಪೆ ಅವನ ಮೇಲೆ ಆಗಿಲ್ಲ ಅಂದ್ರೆ ಅವ ಭಾಳ ತಿಳ್ಕೊಂಡವ ಹನಲ್ರಿ, ಅವನಿಗೆ ಮೋಕ್ಷ ಐತಿರ್ಬೇಕಲ್ಲ ಅಂತ ಯಾರಾದರೂ ಅಂದಿರಿ, ಅವ್ರು ಹೇಳ್ತಾರೆ, ಗುರುವರನ ಒಲವಿಲ್ಲದವನು ಏನನ್ನೋದಲು ದೊರೆಯಲರಿಯದು ಸಮ್ಯಜ್ಞಾನ. ಅವನಿಗೆ ಜ್ಞಾನೇ ಆಗಲ್ಲ, ಆ ಜ್ಞಾನ ಅವನಿಗೆ ಫಲನೇ ಕೊಡಲ್ಲ. ಅದ್ರ ಹಿಂದೆ ಗುರುವಿನ ಆಶೀರ್ವಾದ ಇರಬೇಕು, ಗುರುವಿನ ಕೃಪಾ ಇರಬೇಕು. ಅದಕ್ಕೆ ಗುರುವಿಂದು ಭಾಳ ದೊಡ್ಡ ಮಹಿಮೆ ಅದು. ಆ ಕೃಪೆ ಆಗಬೇಕು. ಎಷ್ಟು ಮಂದಿ ಗುರುಭಕ್ತರೇ ಇರ್ತಾರೆ ಜಗತ್ತಿನಲ್ಲಿ, ಎಲ್ಲರೂ ಗುರುಭಕ್ತಿನೇ ಮಾಡ್ತಾರೆ. ಆದರೆ ಯಾರ ಮ್ಯಾಲ ಕೃಪಾ ಆಯ್ತದ್ರಿ ಅಂಬುದು ಭಾಳ ಸೂಕ್ಷ್ಮ. ಎಲ್ಲರೂ ಗುರುಭಕ್ತರಿದ್ದೀವಿ, ಎಲ್ಲರೂ ಗುರುಭಕ್ತಿ ಮಾಡ್ಲತ್ತಿದ್ದೇವೆ, ಕೃಪೆ ಯಾರ ಮೇಲೆ ಆಗ್ತದ? ಗುರುನಾಥ ಯಾವುದಕ್ಕೆ ಒಲಿತಾನ? ದಕ್ಷಿಣ ಕೊಟ್ಟರು ಒಲಿತಾನ? ಕೊಡಬೇಡ್ದಂತಲ್ಲ, ಎಲ್ಲನೇ ಕೊಡ್ರಿ. ಆದರೆ ಹೆಂಗೆ ಕೊಟ್ಟರು ಒಲಿತಾನ, ಏನು ಕೊಟ್ಟರು ಒಲಿತಾನ ಅಂಬುದು ತಿಳ್ಕೊಬೇಕು. ಇದು ಭಾಳ ದೊಡ್ಡ ರಹಸ್ಯ. ಸದ್ಗುರುನಾಥ ಮೊದಲನೇದಾಗಿ ಸೇವೆಗೆ ಒಲಿತಾನೆ. ಸೇವಾ ಗುರುನಾಥನ ಮಠದಾಗ ಸಿದ್ಧಾರ್ಥ ಚರಿತ್ರೆದಾಗೆ ಇದಕ್ಕೆ ಸಾಕ್ಷಿಯದ, ಮತ್ತಿನ್ನು ಏನೇ ಬೇರೆ ಏನು ಹೇಳಬೇಕೇ ಆಗಿಲ್ಲ. ಅದಕ್ಕೆ ಸೇವಾ ಭಾಳ ದೊಡ್ಡದದು ಒಂದು. ಮತ್ತು ಗುರುವಿನ ಬಗ್ಗೆ ಸದ್ಭಾವ ನಮ್ಮಲ್ಲಿ ಬರಬೇಕು. ಗುರುವಿನ ಬಗ್ಗೆ ಸದ್ಭಾವ ಬರಬೇಕು. ಸದ್ಭಾವ ಅಂದರೆ ಏನು ಅಂದರೆ, ಗುರುನಾಥ ಅಂದ್ರೆ ಮನುಷ್ಯ ಅಲ್ಲ, ನಮ್ಮಂತೆ ಶರೀರ ತೊಟ್ಟು ಬಂದ್ರೂ ಅವರು ಮನುಷ್ಯರ ಅಲ್ಲ. ಗುರು ಅಂದ್ರೆ ಮನುಷ್ಯ ಅಲ್ಲ, ಸಾಕ್ಷಾತ್ ಪರಮಾತ್ಮನೇ ಅದ ನಮ್ಮ ಭಾವ ಬರಬೇಕು. ಭರ್ಗೋ ಸಾಕ್ಷಾತ್ ನರಾಕೃತಿ ವೇದ ಹೇಳ್ಯಾದ. ಭರ್ಗೋ ಸಾಕ್ಷಾತ್ ನರಾಕೃತಿ, ಪರಮಾತ್ಮನೇ ಸಾಕ್ಷಾತ್ ನರರೂಪದಿಂದ ಗುರುವಾಗಿ ಬಂದಾನ. ಈ ಭಾವ ಬರಬೇಕು. ಇನ್ನೊಂದು ಮಾತು ನಿಮಗೆ ಹೇಳಬೇಕಾದ್ರೆ, ಗುರುನಾಥ ಏನು ಮಾಡ್ತಾನ ಅದೆಲ್ಲ ನನ್ನ ಒಳ್ಳೆಯದಕ್ಕಾಗಿಯೇ ಮಾಡ್ತಾನಂಬ ವಿಶ್ವಾಸ ನಮಗಿರಬೇಕು. ಇದು ಕಲ್ಯಾಣ ಮಾಡ್ತದೆ.
ಎಷ್ಟೋ ಮಂದಿ ನಾವು ಪೈಲೆ ಭಾಳ ಚಂದ ಇದ್ದೇವ್ರಿ, ಈ ಗುರುಮಾರ್ಗಕ್ಕೆ ಬಂದ್ಮ್ಯಾಗ ನಾವು ಎಲ್ಲ ಆಗಲ್ಲಂತಿಲ್ಲ. ಅವ್ರಿಗೆ ಏನೇನೋ ಆಯ್ತಾ ಇರ್ತಾವೆ, ಬರ್ತಾ ಇರ್ತಾವೆ. ಅದು ಯಾಕೆ ಹೊಂಟದ ನಮಗಿದು ಅರ್ಥ ಆಗಲ್ಲ. ನಾವು ಪೈಲಿನೇ ಹಂಗೆ ಚಂದಿತ್ತು ನೋಡ್ರಿ, ಏನಂತಾರೆ ನೇಕಿ ನಡೆದವನು ಕೇಳಿದಾಗ ನಾವೆಲ್ಲನೇ ಮಾಡ್ತಿದ್ದೇವೆ, ಪೈಲೆ ಎಲ್ಲನೇ ಚಂದಿತ್ತು. ಈಗ ಎಲ್ಲ ಬಿಟ್ಕೊಟ್ಟು ಬಂದ್ರೆ ಎಲ್ಲನೇ ಕೈ ಬಿಡ್ಲತ್ತು ಅಂತ ಭಾಳ ಮಂದಿ ಹಿಂಗೆ ಪೇಚಿನಾಗಿ ಬಿಡ್ತಾರೆ. ದಯಮಾಡಿ ಇದು ಗಲತ್ ತಿಳ್ಕೊಳ್ತೀವಿ ಅಂತ ತಿಳ್ಕೊರಿ. ಯಾಕಂತ ಕೇಳಿದ್ರೆ ಗುರುನಾಥನ ಆಶೀರ್ವಾದದಿಂದ, ಗುರುನಾಥನ ಸನ್ನಿಧಾನದಾಗ ನಾವು ಏನು ಮಾಡ್ತೀವಿ, ಗುರುನಾಥ ನೀ ಏನು ಮಾಡ್ತಿ, ಏನಾರ ಮಾಡು, ಹಾಲಲ್ಲದ್ದು ನೀರಲ್ಲದ್ದು ಕೂಡಲ ಸಂಗಮ ದೇವ, ಏನು ಮಾಡ್ತೀವಿ ಅದು ನಿನಗೆ ಬಿಟ್ಟಿನ್ನು ಅಂತ ಗುರುವಿಗೆ ತನ್ನನ್ನು ಒಪ್ಪಿಸ್ಕೋಬೇಕು. ಗುರುನಾಥ ಏನು ಮಾಡ್ತಾನೆ ಅದು ನಾನು ಒಳ್ಳೇದು ಕಡಿಮೆ ಮಾಡ್ತಾನೆ ಅಂತ ಈ ಭಾವ ನಮ್ಮಲ್ಲಿ ಬರಬೇಕು. ಅದು ಒಂದಿನ ಕಲ್ಯಾಣ ಮಾಡ್ತದೆ, ಅವಶ್ಯವಾಗಿ ಕಲ್ಯಾಣ. ನಮ್ಗೆ ಅರ್ಥ ಆಗಲ್ಲ, ಆಗಿನ ಪೂರ್ತಿಗೆ ನಮ್ಮದು ಹಾಳಾಯ್ತಲ್ಲ ಅಂತೇವಿ. ಗುರುಗಳು ಹಿಂಗೆ ನನಗೆ ಮಾಡಿದ್ರಲ್ಲ ಅಂತ, ಅಥವಾ ಗುರುನಾಥನ ಆಶೀರ್ವಾದದಾಗ ನನಗೆ ಹಿಂಗೆ ಆಗಬಾರ್ದಾಗಿತ್ತಲ್ಲ, ಹಿಂಗೆ ಆಯ್ತಲ್ಲ, ಏನೇನೋ ನಾವು ಕಲ್ಪನಾ ಲೋಕದಾಗ ಹೋಗ್ತೀವಿ. ಅಲ್ಲಿ ಗುರು ಶಿಷ್ಯ ಇಬ್ಬರು ಆಶ್ರಮದಾಗ ವಾಸ ಮಾಡ್ತಿದ್ರು. ಶಿಷ್ಯ ಮಲ್ಕೊಂಡಿದ್ದ ರಾತ್ರಿ ಟೈಮ್ನಾಗ ಗುರುಗಳ ಗುರು ಶಿಷ್ಯ ಇಬ್ಬರು ಮಲ್ಕೊಂಡಿದ್ರು. ಗುರುಗಳಿಗೆ ಎಚ್ಚರಿಕೆ ಆಯ್ತು ರೀ. ಎದ್ರು ಕುಂತರು ಗುರುಗಳು. ಅವ್ರಿಗೆ ಯಾಕೆ ಎಚ್ಚರಿಕೆ ಆಯಿತು ಅದು ಅವರಿಗೆ ಪುನಃ ಮತ್ತು ಎದ್ದು ಕುಂತಾರೆ. ಶಿಷ್ಯಾಗ ನಿದ್ದೆ ಹತ್ಯದ. ಇನ್ನೊಂದು ಕಾಳ ಸರ್ಪ ಹೊಂಟದ ಬೇಲಿದಾಗಿನ. ಅದಕ್ಕೆ ಎದ್ದು ಕುಂತೀನಿ, ಬರಲಿ ಅಂದರು ಗುರುಗಳು. ಬರಲಿ ಅಂದರು. ಬಂತು, ಗುಂಪುದಕ್ಕೆ ಬಂತು, ಬರಲಿ ಅಂದರು. ತಮ್ಮ ಏನು ಸುದ್ದಿ, ಯಾಕೆ ಹೊಂಟಿದೆ ಅಂದ. ನೀವು ನಮ್ಗೆ ಅಡ್ಡ ಬರಬೇಡ್ರಿ ಅಂತದು. ನೀವು ಗುರುಗಳು ಕಾಣಿಸ್ತೀರಿ, ನಿಮ್ಮ ಜಾಗದಾಗ ನೀವಿರಿ, ನನಗೆ ಅಡ್ಡ ಬರಬೇಡ್ರಿ ಅಂತದು. ಯಾಕಪ್ಪ ದೊಡ್ಡ ಮಾತಾಡ್ಲತ್ತೀನಿ. ಇಲ್ಲ ನಾನು ಹಿಂದಿ ಇವನಿಗೆ ನನಗೆ ಇವನು ರಕ್ತ ಕುಡಿಯೋದದ ನನಗೆ. ಅಲ್ಲೇ ನಿಮ್ಮ ಮಂಕೋಣ ನೋಡಿ ನಿಮ್ಮ ಶಿಷ್ಯ, ಅವನು ರಕ್ತ ಕುಡಿಯೋದದ ನನಗೆ. ಹಿಂದಿನ ಜನ್ಮದಾಗ ನಾನು ವೈರಿ ಇದ್ದೀವ, ಈ ಜನ್ಮದಾಗ ನಾ ಅವನಿಗೆ ಅದ್ರ ಪ್ರತೀಕಾರ ಸೀಡು ತೀರಿಸ್ಕೊಳಕ್ಕೆ ನಾ ಬಂದೀನಿ, ನೀವು ಸುಮ್ಮ ಕೂಡ್ರಿ ಅಂದ. ಹಲೋ, ಹೆಂಗೆ ಮಾತಾಡ್ತೀನಿ, ನಾ ಗುರುಗಳಿದ್ದೀವಿ ಏಟಾರ, ನಮ್ಮದು ಭೀ ಕರ್ತವ್ಯ ಇರ್ತದ. ಶಿಷ್ಯ ತನ ಮನ ಧನ ಸರ್ವಸ್ವ ನನಗೆ ಸಮರ್ಪಣೆ ಮಾಡಿಕೊಂಡು, ಗುರುನಾಥ ನಿನಗೆ ಬಿಟ್ಟು ಗುರು ಜಗದೋಳು ಗುರುಪಾದದ ಮಿಗಿಲಿಲ್ಲ, ಬಗೆಯ ಶಾಸ್ತ್ರಗಳಿಂ ಫಲವಿಲ್ಲ, ಮಿಗೆಯವರಿಂ ಸರ್ವ ಸಿದ್ಧಿಗಳೆಲ್ಲ, ಶ್ರುತಿಯು ನಗುರೂರಧಿಕವೆಂದು ಪಾಡುವುದಲ್ಲ ಅಂತ ಅವನು ಅಷ್ಟು ಪರಿಪೂರ್ಣವಾಗಿ ನನಗೆ ನಂಬಿದಂಥ ಶಿಷ್ಯನ, ಅವನಿಗೆ ನಾ ಕೈ ಬಿಡ್ಲಾಗ ಬರೋಂಗಿಲ್ಲ. ನೀ ಅಡ್ಡ ಬರಬೇಡಂತಿ. ಅಲ್ಲ, ನಾನು ಸೀಡು ತೀರಿಸ್ಕೊ, ನೀ ತೀರಿಸ್ಕೊಪ್ಪ, ಸೀಡು ತೀರಿಸ್ಕೊಳಕ್ಕೆ ನಿನಗೆ ಬೇಡ ಅನ್ನಂಗಿಲ್ಲ. ನಂದೊಂದು ಮಾತು ಕೇಳು ಅಂದರು ಗುರುಗಳು. ನಿನಗೆ ಅವನು ರಕ್ತ ಬೇಕಾಗ್ಯದಲ್ಲ. ಹೌದ್ರಿ ಅಂದ. ಆಯಿತು, ಕೂಡು, ಸುಮ್ಮ ಕೂಡು, ನೀ ಅಲ್ಲೇ ಬೇರೆ ಕೂಡು. ಮತ್ತು ಅವ ಎದ್ಗಿದ್ದ ಮತ್ತು ನೋಡಿ ಅಂಜತಾನ, ನೀ ಅಲ್ಲಿ ಸರಿದು ಕೂಡು ಜರ ಬೇಲ್ಯಾಗ, ನಿಂಗೆ ಅವ್ನು ರಕ್ತ ಬೇಕಲ್ಲ. ಆಯ್ತು ರೀ ಅಂದ. ಆವಾಗ ಗುರುಗಳು ಏನು ಮಾಡಿದ್ರು, ಒಂದು ಬಟ್ಲು ತೊಗೊಂಡ್ರು, ಒಂದು ಚಾಕು ತೊಗೊಂಡ್ರು. ಆ ಶಿಷ್ಯಂದು ಬೋಳು ಕರ್ರ ಅಂತ ಕೊಯ್ದರು. ಬೋಳು ಕೈದಾಗ ಹಿಡ್ದಾಗೆ ಶಿಷ್ಯಗೆ ಎಚ್ಚರಿಕೆ ಆಗ್ಯದ. ಚಲೋ ಕೇಳ್ರಿ. ಬೋಳು ಕೈದಾಗ ಹಿಡ್ದಾಗೆ ಶಿಷ್ಯಗೆ ಎಚ್ಚರಿಕೆ ಆಗ್ಯದ. ಯಾಕೋ ಗುರುಗಳು ಕೈ ಹಿಡ್ದಾರ, ಕೈದಾಗ ಬೋಳು ಹಿಡ್ದಾರ, ಕೈದಾಗ ಹಿಡಿಯಲಿ ಯಾಕೆ. ಚಾಕು ತೊಗೊಂಡ್ರು, ಕೊಯ್ಲಾಕ ಶುರು ಮಾಡಿದ್ರು. ಎಂಥ ಮನುಷ್ಯಾಗನು ಕೊಯ್ಲತ್ತಿನಾಗ ಕೈ ಬಿಡಿದು ಹಾಗೆ ಖುಲ್ಲ ಬಿಡ್ತೇವೇನ್ರಿ? ಹಿಡ್ಕೊಂಡ್ರಿ ಮಾತು ಬೇರೆ, ಹಿಡ್ಕೊಬೋದು. ಕೊಯ್ಲತ್ರ ಗುರುವೇ ನೀ ಏನು ಮಾಡ್ತೀನಿ, ನಾನು ಒಳ್ಳೇದು ಕಡಿಮೆ ಮಾಡ್ತಿ, ಏನಾರ ಮಾಡು ಅಂದ. ಸುಮ್ಮನೆ ಕುಂತ. ಬೋಳು ಕೊಯ್ದರು ಗುರುಗಳು, ಬಟ್ಲಾಗ ರಕ್ತ ಹಿಂಡಿದ್ರು. ಆ ರಕ್ತ ಒಯ್ದು ಹಾವಿನ ಮುಂದೆ ಇಟ್ಟರು. ರಕ್ತ ನೆಕ್ಕಿ ಹಾವು ಹೊಂಟು.
ಆಯಿತು. ಅದಕ್ಕೆ ಹಾಗೆ ಮತ್ತು ಪಟ್ಟಿ ಕಡಿದ್ರು ಗುರುಗಳು. ಅವ ಹಾಗೆ ನಿದ್ದೆ ಹಚ್ಚಿದಂಗೆ ಅಂದ್ಕೊಣ. ಮುಂಜಾನೆ ಎದ್ದಾರ ಕೇಳಬೇಕಲ್ಲ ಶಿಷ್ಯಾಗಿ, ಯಪ್ಪ ನನಗೆ ನಿದ್ದೆ ಹಚ್ಚಿದಾಗ ಬಂದು ನಾನು ಬೊಳ್ಳ್ಯಾಕೆ ಕೊಯ್ದ್ರಿ ಅಂತ ಅನ್ಬೇಕಿಲ್ಲ. ಅವನಿಗೆ ಅದೆಲ್ಲ ಗೊತ್ತಿಲ್ಲ, ಹಾವಿನ ಸುದ್ದಿ ಗೊತ್ತಿಲ್ಲ ಅವನಿಗೆ. ಸುಮ್ಮನೆ ಸರಾಸರಿ ಮಾತದ, ಬೊಳ್ಳಿ ಯಾಕೆ ಕೊಯ್ದಿ ಅಂತ ಕೇಳಬೇಡ್ದ್ರಿ, ನಾವಾರು ಕೇಳ್ತೇವೆ. ಅವ ಕೇಳಿಲ್ಲ. ಯಾಕೆ? ಗುರುಗಳು ಏನು ಮಾಡ್ತಾರೆ, ನಾನು ಒಳ್ಳೇದು ಕಡಿಮೆ ಮಾಡ್ತಾರೆ. ಒಂದು ದಿವ್ಸ ಹೋಯ್ತು, ಮರುದಿವ್ಸ ಏನು ಅಂಬಲ್ಲ, ಗುರುಗಳ್ನು ಸುಮ್ಮನೆ ಕುಂತರು. ಎರಡನೇ ದಿವಸ ಆಯಿತು, ಅವ ಏನು ಅಂಬಲ್ಲ, ಗುರುಗಳ್ನು ಸುಮ್ಮನೆ ಕುಂತರು. ಮೂರನೇ ದಿವಸಕ್ಕೆ ಗುರುಗಳಿಗೆ ತಾಳಿಲ್ಲ. ಅಲ್ಲೋ ಮತ್ತು ನಾನು ನಿನ್ನ ಬೋಳು ಕೊಯ್ದ, ಯಪ್ಪ ಬೋಳ್ಗೆ ಯಾಕೆ ಕೊಯ್ದಿರಿ ಅಂತ ಕೇಳಕ್ಕೆ ಭೀ ಕೇಳಲಿಲ್ಲೋ ಅಂದರು. ಯಪ್ಪ ನೀವು ಏನು ಮಾಡಿದ್ರು ನಾನು ಒಳ್ಳೇದಕ್ಕೆ ಮಾಡ್ತೀರಿ ಅಂತ ನನಗೆ ಹಿಂಗೆ ಭಾವ ಅದ. ಅದ್ರಾಗ ಏನಾರ ಉದ್ದೇಶ ಇದ್ದಿರಬೇಕು, ನೀವು ಏನಾರ ಮಾಡಿರ್ಬೇಕು, ಹತ್ತಕೊಂಡು ನನಗೇನು ಮಾಡೋದು ಅನ್ನೋ. ಆವಾಗ ಧನ್ಯ ಇದ್ದಿದೆಯಪ್ಪ ನೀನು ಅಂಥೇಳಿ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿ, ಮಗ ನಿನಗೆ ಕೊಲ್ಲಕ್ಕೆ ಹಿಂದಿನ ಜನ್ಮದ ವೈರಿ ಹಾವು ಬಂದಿತ್ತು, ಅದು ನಿನಗೆ ಕೊಲ್ಲಬೇಕಂತ ಬಂದಿತ್ತು, ನೀನು ರಕ್ತ ಕುಡಿತೀಯ ಅಂತೂ ಅದಕ್ಕೆ ಈ ರೀತಿ ಮಾಡಿದೆ ಅಂತ ಹೇಳಿದ್ರಂತ ಹೇಳುವ ತಾತ್ಪರ್ಯ ಏನು ಅಂತ ಕೇಳಿದ್ರೆ, ಗುರುನಾಥ ಏನು ಮಾಡ್ತಾನ, ನಾವು ಒಳ್ಳೇದು ಕಡಿಮೆ ಮಾಡ್ತಾನೆ. ನಮ್ಮ ರೊಕ್ಕ ಕಸ್ಕೊಲ್ಲ ತಾನು ಭೀ ಒಂದು ವೇಳೆ ಜಗದಾಗ ನಮ್ಮ ರೊಕ್ಕ ಕಳೆದು ನಡೆದಂದ್ರೆ ಹೋಗಲ್ಲ. ಯಾಕ? ಗುರುನಾಥ ಇದು ನೀನೇ ಸಾಕ್ಷಿ. ಗುರುನಾಥಗೆ ಸಾಕ್ಷಿ ಇಟ್ಟು ಏನಾರ ಆಗಲ್ದು. ಯಾಕೆ? ಏನು ಎಂಥದಾಕ ಪ್ರಸಂಗ ಬರಲಿ, ಗುರುನಾಥನಿಗೆ ಸಾಕ್ಷಿ ಇಟ್ಟು ನಾವು ಗುರುಪುತ್ರರಾದ ಈ ರೀತಿ ಉಳಿದ್ರೆ ಅವ್ರದ್ದು ಭವ ಹಿಂಗ್ತದ, ಅವ್ರದ್ದು ಜನ್ಮ ಉದ್ಧಾರ ಆಗ್ತದೆ. ಜಗತ್ತು ಪ್ರಪಂಚ ಹಾಳಾಲತ್ತಿರಬೇಕು, ರೊಕ್ಕ ರೂಪಾಯಿ ಹಾಳಾಗ್ತಿರಬೇಕು, ಹೊಲ ಮನಿಗಳು ಹಾಳಾಗ್ತಿರಬೇಕು, ಪರಂತು ಮುಂದೆ ನಮಗೆ ಮೋಕ್ಷನೇ ಕೂಡ ವಾಹನ. ನಾವು ಇವತ್ತು ನಮ್ಮ ಸಂಸಾರ ಭೀ ಯಾರ್ದಾರ ಬದುಕಿನಲ್ಲಿ ಸಂಸಾರ ಭೀ ಹಾಳಾಯ್ತು ಅಂತ ತಿಳ್ಕೊರಿ. ಗುರುವಿನ ಮೇಲೆ ದೀಕ್ಷೆ ತೊಗೊಂಡ್ಮ್ಯಾಕ ನಮ್ದೆಲ್ಲ ಹಾಳಾಯ್ತಿರಿ ಅಂತಲೂ ಥೋಡೆ ಮಂದಿ ಅರ್ಥ ಮಾಡ್ಯಾರ ಅಂತ ತಿಳ್ಕೊರಿ. ಇದು ಈ ಮನೆ ಹೊಲ ಈ ಸಂಸಾರ ಅದು ಹಾಳಾಗ್ಯದ, ನೀ ದೀಕ್ಷೆ ತೊಗೊಂಡ್ಮ್ಯಾಕ ಹಾಳಾಗ್ಯದ ಖರೆ. ಅದು ಒಂದು ವೇಳೆ ನೀ ಅದು ಹಾಳಾಯ್ತಿಲ್ಲ ಅಂದ್ರೆ ಭೀ ನೀ ತೊಗೊಂಡು ಹೋಗ್ಯಾವಿದ್ದೇನು, ಸಂಗಟಿಗಿನ ಬರೋದಿತ್ತೇನು? ಇಲ್ಲಲ್ಲ, ಬಿಟ್ಟು ಹೋಗೋ ದಿನಸು ಹೋಗ್ಯದ. ನಿನಗೆ ಸಂಕಟ ಬರೋ ದಿನಸು ಏನೂ ಇದ್ದಿಲ್ಲ, ಅದು ಗುರುನಾಥ ಕೊಟ್ಟನ, ಇದು ನಿನ್ನ ಜನ್ಮ ಉದ್ಧಾರ ಆಗುತ್ತಂತ ಕಾಜ. ಅದಕ್ಕಂಥ ಗುರುವಿನ ಉಪಕಾರ ಭಾಳ ದೊಡ್ಡದದ. ಅದಕ್ಕೆ ಗುರುವಿನ ಮೇಲೆ ಇಂಥ ವಿಶ್ವಾಸ, ಅಟೂಟ ವಿಶ್ವಾಸ ಇರಬೇಕು, ಸೇವಾಭಾವ ಇರಬೇಕು. ಹಿಂಗೆ ಯಾರು ಇರ್ತಾರ ಅಂಥವ್ರು ಏನು ಓದ್ಕೊಳ್ಳಿ, ಏನು ಓದದೇ ಇರಲಿ, ಅವನ ಕಲ್ಯಾಣ ಮಾತ್ರ ನಿಶ್ಚಿತ. ಗುರುವಿನ ಕೃಪಾ ಆಗಲಾರದೆ, ಗುರುವಿನ ಆಶೀರ್ವಾದಕ್ಕೆ ನಾವು ವಂಚಿತ ಆಗಿ ಏನೆಲ್ಲ ಓದ್ಕೊಂಡಿದ್ದೀವಿ, ಭಾಳ ತಿಳ್ಕೊಂಡಿದ್ದೀವಿ ರೀ, ಭಾಳ ಜಪ ಮಾಡ್ತೀವಿ ರೀ, ಭಾಳ ಪೂಜಾ ಮಾಡ್ತೀವಿ ರೀ, ನಾವು ಭಾಳ ಸತ್ಸಂಗ ಕೇಳ್ತೀವಿ ರೀ. ಏನು ಕೇಳಿದ್ರೇನು, ಏನು ಓದಿದ್ರೇನು, ಏನು ಮಾಡಿದ್ರೇನು, ಗುರುನಾಥನ ಒಲವಿಲ್ಲದವನು. ಛೇ ಗುರುನಾಥನ ಕೃಪೆ ಆಗಬೇಕು. ಗುರುನಾಥ ನೀ ಹೆಂಗಿಟ್ಟಿದಿ ಹಂಗಿರ್ತೀನಿ ಅಂತ ಅವನ ಛತ್ರ ಛಾಯೆಯಲ್ಲಿ ಅವನಿಗೆ ಸಾಕ್ಷಿ ಇಟ್ಟುಕೊಂಡು, ಅವನಿಗೆ ಲಕ್ಷ್ಯದಲ್ಲಿ ಇಟ್ಟುಕೊಂಡೇ ನಮ್ಮ ಎಲ್ಲ ವ್ಯವಹಾರ ನಡೀತಾ ಇರಬೇಕು. ಪ್ರತಿಯೊಂದಕ್ಕೆ ಸದ್ಗುರುನಾಥನಿಗೆ ಎದುರಿಟ್ಟುಕೊಂಡೇ ನಾವು ಕೆಲಸ ಮಾಡಬೇಕು. ಅವನು ಆ ಕಲ್ಯಾಣ ನಿಶ್ಚಿತ ಅಂತ ಮಹಾತ್ಮರು ಬರೆದಾರ. ಅಂಥ ಒಂದು ಗುರುವಿನ ಒಂದು ಹಬ್ಬ ಇದು ಗುರುಪೂರ್ಣಿಮೆ. ಇದ್ರ ಉದ್ದೇಶ ಇಷ್ಟೇ ಅದ. ಗುರುನಾಥನ ಮಹಿಮೆ ಭಾಳ ದೊಡ್ಡದದ. ಅವನು ಗುಣಗಾನ ಮಾಡಬೇಕು, ಅವನು ಕೊಂಡಾಡಬೇಕು, ಈ ಜನ್ಮ ಸಾಫಲ್ಯ ಮಾಡ್ಕೋಬೇಕು. ಗುರುಪೂರ್ಣಿಮೆ ಮಾಡೋದು ಉದ್ದೇಶ ಇಷ್ಟೇ. ಅದಕ್ಕೆ ಇಂಥ ಸದ್ಗುರುನಾಥನ ಕೃಪೆ ನಮ್ಮ ಮೇಲೆ ಆಗಬೇಕಾದ್ರೆ ನಾವು ಆ ರೀತಿ ನಡ್ಕೊಂಡು ನಿಮ್ಮ ಜನ್ಮ ಸಫಲ ಮಾಡಿಕೊಳ್ಳೋಣ ಅಂತ ಹೇಳ್ತಾ ನನ್ನೆರಡು ಮಾತಿಗೆ ಇಲ್ಲಿಗೆ ವಿರಾಮ.